ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ಮನೋಜ್ ಮಾಡುವ. ನಮಸ್ಕಾರ. ಇವತ್ತು ಹಿಂಗೆ ಮನೇಲಿ ಕುತ್ಕೊಂಡಿದ್ದೆ, ಏನೋ ಒಂದು ಹೊಸ ಪ್ರಾಡಕ್ಟ್ ಆರ್ಡ್ರ್ ಮಾಡಿದೆ, ಮನೆಗೂ ಬಂತು. ಅದೇ ಖುಷಿಯಲ್ಲಿ ಯಾಕೆ ಒಂದು ವ್ಲಾಗ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಪ್ರಾಡಕ್ಟ್ ಹೆಂಗೋ ಬಂತು, ವ್ಲಾಗು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ನನ್ನ ತಮ್ಮ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ವೀಡಿಯೋ ಮಾಡ್ತೀನಿ ಅಂತ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ, ಆ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ಮುಂಚೆ ಎಲ್ಲರಿಗೂ ಒಂದು ಒಂದು ಸಣ್ಣ ಕಿವಿ ಮಾತು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯೂಶಲಿ ನಾನು ಮೋಟೋ ವ್ಲಾಗರು, ಅಲಾಂಗ್ ವಿತ್ ನಂದು ಒಂದು ಕಮ್ಯುನಿಟಿ ಇದೆ, ಅದೆಲ್ಲ ಬೇಡ. ಬಟ್ ಆ್ಯಸ್ ಅ ಮೋಟೋ ವ್ಲಾಗರ್ ಪ್ರತಿಯೊಬ್ಬರು ಶುರು ಮಾಡೋಕ್ಕೆ ತುಂಬ ಇವಾಗಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರೂ ಮೋಟೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತಿದ್ದಾರೆ. ಸೊ ಏನಪ್ಪ ನನ್ನ ಕಿವಿ ಮಾತು ಅಂದರೆ, ಮೋಟೋ ವ್ಲಾಗ್ ಅನ್ನೋದು ಎಲ್ರಿಗೂ ಆಗೋದಿಲ್ಲ. ಸೊ ಏನು ಮಾಡ್ತೀರಾ ಅಂದರೆ, ಯಾವಾಗಲೂ ಶುರು ಮಾಡಿದಾಗ ಗೋ ವಿತ್ ಅ ಲೋ ಬಜೆಟ್. ತುಂಬ ಕ್ಯಾಮ್ರಾಸು ಮಾರ್ಕೆಟಲ್ಲಿ ಲೋ ಬಜೆಟ್ ಕ್ಯಾಮ್ರಾಸ್ ಇದೆ, ವಿತ್ ಗುಡ್ ಕ್ವಾಲಿಟಿ ವೀಡಿಯೋಸ್ ತೆಗೆಯುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇದಕ್ಕೆ ಮುಂಚೆ ಯೂಸ್ ಮಾಡ್ತಾ ಇದ್ದು SJ ಕ್ಯಾಮ್ ಯೂಸ್ ಮಾಡ್ತಾ ಇದ್ದೆ, SJ6 ಲಿಜೆಂಡ್ ಯೂಸ್ ಮಾಡ್ತಾ ಇದ್ದೆ. ಅದು ಜಸ್ಟ್ ಒಂದು 10.5 ಸಿಗುತ್ತೆ ನಿಮಗೆ. ಪ್ಲಸ್ ಅಕ್ಸೆಸರೀಸ್ ಬೇಕಂದರೆ ಒಂದು 3 to 4K 5K ಒಳಗಡೆ ಸಿಗುತ್ತೆ ನನಗೆ. ಸೊ ಅವಾಗ ಇದು ನನ್ನ ರೋಮಿಯೋ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನಿಮ್ಮನ್ನು. ರೋಮಿಯೋ ಸೇ ಹಾಯ್ ಇದೆ ಕ್ಯಾಮ್ರಾ ಅಲ್ಲಿ ನೋಡು, ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ನಾವು ಬಂದು. ಸೊ ತಪ್ಪ ತಿಳ್ಕೊಬೇಡಿ, ಜಸ್ಟ್ ಈಸ್ ಮೈ ಪಾರ್ಟ್ನರ್. ಸೊ ಕ್ಯಾಮ್ರಾಸ್ ಬಗ್ಗೆ ಹೇಳ್ಬೇಕಂದ್ರೆ, ಮೋಟೋ ಬ್ಲಾಗರ್ಸು ಎಲ್ಲರಿಗೂ ಬರೋದಿಲ್ಲ. ಒಂದು ಸಿಂಪಲ್ ಲೋ ಬಜೆಟ್ ಕ್ಯಾಮ್ರಾ ತೊಗೊಂಡು ವ್ಲಾಗ್ ಶುರು ಮಾಡಿ, ಅದು ಹೆಂಗೆ ಬರುತ್ತೆ ನೋಡಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿ. ಆಮೇಲೆ ಎಲ್ಲ ವರ್ಕೌಟ್ ಆಮೇಲೆ ಗೋ ಫಾರ್ ದ ಗೋಪ್ರೋ ಇವಾಗ ಬಿಗಿನಿಂಗು ಆಲ್ಮೋಸ್ಟ್ ನೀವು 8 to 9 to 10 ತೊಗೋಬೇಕಂದ್ರೆ 25K ಮಿನಿಮಮ್ ಇದೆ ನಿಮಗೆ. ಸೊ ಡೋಂಟ್ ಇನ್ವೆಸ್ಟ್ ಟೂ ಮಚ್ ಆನ್ ದ ಕ್ಯಾಮ್ರಾಸ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಫಸ್ಟ್ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ಗೋ ವಿತ್ ದ ಬೇಸಿಕ್ ಕ್ಯಾಮ್ರಾಸ್ ಆ್ಯಂಡ್ ದೆನ್ ಗೋ ಫಾರ್ ದ ರಿಯಲ್ ಗೋಪ್ರೋ. ಸೊ ತುಂಬ ಹೊತ್ತು ಡ್ರ್ಯಾಗ್ ಮಾಡೋದಿಲ್ಲ, ಲೆಟ್ಸ್ ಗೋ ಫಾರ್ ದ ಮೇನ್ ಕಂಟೆಂಟ್. ಇವತ್ತು ಏನಿದೆಯೋ ಅದಕ್ಕೆ ಹೋಗೋಣ ಬನ್ನಿ. ಅ ಗಿಫ್ಟ್ ಟು ಮೀ ಬೈ ಮೀ, ನನ್ನಿಂದ ನಾನೇ ಗಿಫ್ಟ್ ತಗೊಂಡಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಮೈ ಸೆಲ್ಫ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಗೋಪ್ರೋ ಹೀರೋ 9. ಇದು ಆ್ಯಕ್ಚುಲಿ ಆಫರ್ ಇತ್ತು, 47K MRP ಇತ್ತು. ಬಟ್ ಫ್ರೀಡಮ್ ಆಫರ್ ಅಂತ ಜಸ್ಟ್ 40,598 ಇವತ್ತೊಂದು ಆಫರ್ ಇತ್ತು. ಸೊ ಆಫರ್ ಮಿಸ್ ಮಾಡ್ಕೋಬಾರ್ದು ಅಂತ ಇಮ್ಮಿಡಿಯೇಟಾಗಿ ಆರ್ಡರ್ ಮಾಡಿದೆ. ಸೊ ಐ ಗಾಟ್ ಇಟ್. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಒಂದು ರಿವ್ಯೂ ಮಾಡ್ತೀನಿ, ಹೆಂಗಿದೆ ಅಂತ, ಹೆಂಗೆ ವರ್ಕ್ ಆಗುತ್ತೆ, ಏನೇನು ಫೀಚರ್ಸ್ ಅಂತ ಗೊತ್ತಿಲ್ಲ, ನೋಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಕೆಲವೊಂದು ಥಿಂಗ್ಸ್ ಹೇಳಿದ್ರು ಅವರು ಆಲ್ರೆಡಿ ಯೂಸ್ ಮಾಡ್ತಾ ಇರೋರು, ಅದೆಲ್ಲ ಬೇರೆ ವೀಡಿಯೋಸಲ್ಲಿ ಹೇಳ್ತೀನಿ. ಬಟ್ ಇವಾಗ ಅನ್ಬಾಕ್ಸ್ ಮಾಡಿ ಏನೇನು ಬರುತ್ತೆ ಬಾಕ್ಸಲ್ಲಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಬಾಕ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಬಾಕ್ಸ್ ಅಂತ ಒಳ್ಳೆ ಕ್ವಾಲಿಟಿ ಇದೆ. ಸೊ ಇಟ್ಸ್ ವೆರಿ ಗುಡ್ ಪ್ಯಾಕಿಂಗ್ ಆ್ಯಕ್ಚುಲಿ. ಸೊ ಕ್ಯಾರಿ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಕಂಫರ್ಟಬಲ್. ಸೊ ಓಪನ್ ಮಾಡ್ತೀನಿ. ಇಟ್ಸ್ ಗ್ರೇಟ್. ಮ್ಯಾನ್ಯಲ್ಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ಸ್ ಎಲ್ಲ ಇದೆ, ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಕ್ವಶನ್ಸ್. ಇದೆಲ್ಲ ನಾವು ಓದಲ್ಲ ಬಿಡಿ, ನಾವು ಸ್ಕೂಲ್ ಕಾಲೇಜಲ್ಲೇ ನಾವು ಬುಕ್ಸ್ ಓದಿಲ್ಲ, ಇಷ್ಟೆಲ್ಲ ಓದ್ಕೊಂಡಿರ್ತೀವಿ ನಾವು, ಚಾನ್ಸೇ ಇಲ್ಲ. ಇದೆಲ್ಲ ಜಸ್ಟು ನೋಡೋದಕ್ಕಷ್ಟೇ ನಮಗೆ, ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮಾಡಿ ಕಲ್ತ್ಕೊಡೋರು. ಸ್ಟಿಕ್ಕರ್ಸ್ ಮಾತ್ರ ಯೂಸ್ ಆಗುತ್ತೆ, ಬೈಕ್ ಮೇಲೆ ಹೆಲ್ಮೆಟ್ ಮೇಲೆ ಆಗುತ್ತೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಒಂದು ಡೇಟಾ ಕೇಬಲ್ ಇದೆ, 2 ಡೇಟಾ ಕೇಬಲ್ ಇದೆ, ಪರವಾಗಿಲ್ಲಪ್ಪ. ಎರಡು ಸಿ ಟೈಪೆ 2 ಡೇಟಾ ಕೇಬಲ್ಸ್ ಇದೆ, 2 ಡೇಟಾ ಕೇಬಲು. ಆಮೇಲೆ 2 ಬ್ಯಾಟ್ರೀಸ್ ಬಂದಿದೆ, ಗೋಪ್ರೋ ಬ್ಯಾಟ್ರೀಸ್ 2 ಇದೆ. ಆಮೇಲೆ ಒಂದು ಕ್ಲಿಪ್ ಮೌಂಟ್ ಇದೆ, ಇದೊಂದು ಮೌಂಟ್ ಇದೆ. 2 ಟೈಪ್ಸ್ ಆಫ್ ಮೌಂಟ್ಸ್ ಇದೆ. ಇದು ರಿಮೋಟ್ ಆಕ್ಟಿವ್, ಇದು ಕ್ಯಾಮ್ರಾ ಆಪ್ರೇಟ್ ಮಾಡೋದಕ್ಕೆ ರಿಮೋಟ್, ಎಕ್ಸ್ಟ್ರಾ ಅಡಿಷನಲ್ ರಿಮೋಟ್. ಇದೊಂಥರ ಬ್ಯಾಂಡ್, ಐ ಥಿಂಕ್ ವೆಸ್ಟಿಗೆ ಹಾಕ್ಬೋದು, ಇಲ್ಲಾಂದರೆ ಬೇರೆ ಎಲ್ಲಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು, ಕ್ಯಾಮ್ ಓಪನ್ ಹಾಕ್ಕೊಂಡು. ಇದೊಂಥರ ಯೂಟಿಲೈಸ್ ಆಗುತ್ತೆ. ಐ ಥಿಂಕ್ ರಿಮೋಟ್ ಅಂದರೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ಹ್ಯಾಂಡಿ ಇದೆ, ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಐ ಲೈಕ್ ಇಟ್. ಸೊ ಬನ್ನಿ ನೆಕ್ಸ್ಟು ನಮ್ಮ ಗೋಪ್ರೋನ ತೆಗೆಯೋಣ ಆಚೆ ಕಡೆ. ಆಚೆ ಬಾರೋ ಕಂದ, ಬಂತು. ಚೆನ್ನಾಗಿದೆ, ಕಂಪ್ಯಾಟಬಲ್. ಸರಿ ನೋಡಿ, ಇದೆ ಗೋಪ್ರೋ 9. ಹ್ಯಾಂಡಿ ಇದೆ, ಅಷ್ಟೊಂದೇನು ವೆಯ್ಟು ಇಲ್ಲ ಹೆಲ್ಮೆಟ್ಗೆ. ಸೊ ಯೂಸ್ ಮಾಡಿ ನೋಡಲ್ಲ, ಜಸ್ಟ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀವು ಮೋಟೋ ವ್ಲಾಗ್ಗೆ ಯೂಸ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಕೇಸ್ ಬೇಕು. ಆ ಕೇಸ್ನ ಇವಾಗಲೇ ತೋರಿಸ್ತೀನಿ, ತೊಗೊಂಡಿದ್ದೀನಿ ಆಲ್ರೆಡಿ ನಾನು. ಬಟ್ ಹಂಗೂ ಇಲ್ಲ ಅಂದರೆ ಬೇಕಾದ್ರೆ ಟೈಪೋಡ್ಗೆ, ಇಲ್ಲಾಂದರೆ ಜಸ್ಟ್ ಮೌಂಟ್ಸ್ಗೆ ಹಾಕ್ಕೊಂಡು ನೋಡಿ, ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲೇ ಇದೆ, ಇದಕ್ಕೆ ಫಿಟ್ಟಿಂಗ್ ಆಗಿ ಇಲ್ಲೇ ಬೇಕಾದರೆ ನೀವು ಇದನ್ನು ಹಾಕ್ಕೊಂಡು
ಇದ್ರ ಜೊತೆಗೆ ಬೇರೆ ಬೇರೆ ಮೌಂಟ್ಸ್ಗೆ ಚಿನ್ ಮೌಂಟ್ಗೆ ಇಲ್ಲಾಂದರೆ ಸ್ಟಿಕ್ಗೆ ಎಲ್ಲಿ ಬೇಕಾದ್ರೂ ಹಾಕೊಂಡು ಗೋಪ್ರೋನ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಆ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಕೇಸ್ ಬರುತ್ತೆ. ಯೂಶಲಿ ಎಲ್ಲ ಯೂಸ್ ಮಾಡೋದು ಇದನ್ನು ಉಲಾಂಜೆ ಕೇಸ್ ಅಂತಾರೆ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಮೆಟಲ್ ಕೇಜ್ ಬರುತ್ತೆ, ಇನ್ನೊಂದು ಪ್ಲಾಸ್ಟಿಕ್ ಕೇಜ್ ಬರುತ್ತೆ. ನಾನು ಎರಡೂ ನೋಡಿದೆ ತೊಗೋಬೇಕಾದ್ರೆ. ಬಟ್ ಏನಪ್ಪ ಅಂದರೆ ಮೆಟಲ್ ಕೇಜ್ ಸ್ವಲ್ಪ ಹೆವಿ ಅನಿಸ್ತು ನನಗೆ. ನಾವು ಹಾಕೊಂಡು ಯೂಸ್ ಮಾಡೋದು MC ಹಾಕೊಂಡು ಹೆಲ್ಮೆಟ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಆ MC ನನಗೆ ಡೌಟ್ ಬಂತು, ಅಷ್ಟೊಂದು ವೆಯ್ಟ್ ತೆಗೆಯುತ್ತೆ, ಅದು ವಿಂಡ್ ಬ್ಲಾಸ್ಟ್ ಹೆವಿ ಇರುತ್ತೆ, ಆ ಟೈಮಲ್ಲೆಲ್ಲ ಅಷ್ಟೊಂದು ವೆಯ್ಟ್ ತೆಗೆಯುತ್ತೆ ಅಂತ ನನಗೆ ಡೌಟ್ ಆಯಿತು. ಸೊ ನಾನು ಐ ಜಸ್ಟ್ ವೆಂಟ್ ಫಾರ್ ದ ಪ್ಲಾಸ್ಟಿಕ್ ಕೇಸ್. ಇದೇ ನಿಮ್ಗೆ ಅಷ್ಟೊಂದು ವೆಯ್ಟ್ ಇಲ್ಲ, ಆರಾಮ್ಸೆ ಇದರಲ್ಲಿ ನೀವು ನಿಮ್ಮ ಗೋಪ್ರೋನ ಫಿಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಮೈಕ್ ಇಲ್ಲಿರೋದಕ್ಕೆ ಇದು ಮೈಕ್ ಕಂಪಾರ್ಟ್ಮೆಂಟು, ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಫ್ಲಾಶ್ ಲೈಟ್ಸು ಅದು ಇದು. ಬಟ್ ಮೋಟೋವ್ಲಾಗರ್ಸ್ಗೆ ಇದೆಲ್ಲ ಯೂಸ್ ಇಲ್ಲ. ನಿಮಗೆ ಏನಾದರೂ ಮೈಕ್ಗೆ ಮತ್ತು ಗೋಪ್ರೋ ಫಿಟ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಉಲಾಂಜೆ ಕೇಸ್. ಇದು ಎಷ್ಟಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇದ್ರ ಮೇಲೆ MRP 1600 rupees ಇದೆ. ಬಟ್ ನನಗೆ ಸಿಕ್ಕಿದ್ದು 1250 rupees ಸಿಕ್ತು. ಫೋಟೋ ಸರ್ಕಲ್ ಅಂತ ಮೆಜೆಸ್ಟಿಕ್ ಹತ್ರ ಇದೆ ಒಂದು ಶಾಪ್ ಇದೆ, ಅಲ್ಲಿ ತೊಗೊಂಬಂದೆ ನಾನು. 11,250 ಆಯಿತು. ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇರುತ್ತೆ, ಬಟ್ ನೋಡಿ ತೊಗೊಳ್ಳಿ ಅಷ್ಟೇ. ಸೊ ಇದು ಈಸ್ ಆಲ್ ಅಬೌಟ್ ದ ಉಲಾಂಜೆ ಕೇಸ್, ಹೌ ಟು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ. ನೆಕ್ಸ್ಟ್ ನಿಮ್ಗೆ ಏನಪ್ಪ ಬೇಕು ಮೋಟೋವ್ಲಾಗ್ಗೆ ಅಂದರೆ ಮೈಕ್ ಅಡಾಪ್ಟರು. ಇದು ನಾನು ಓಪನ್ ಮಾಡಲಿಲ್ಲ, ಇವಾಗ ಮಾಡ್ತಿದ್ದೀನಿ ಓಪನ್ ಮಾಡೋಣ. ಸೊ ನೋಡೋಣ. ಸೊ ಇದು ಮೈಕ್ ಅಡಾಪ್ಟರು. ಇದು 2 ಥರ ಫಂಕ್ಷನ್, 2 ಥರ ಕೇಬಲ್ ಇದೆ. ಇದು C ಟೈಪು, ಇದು 3.5 mm ಜಾಕ್ ಇನ್ಸರ್ಟ್ ಮಾಡೋದಕ್ಕೆ. ಸೊ ಇದು ಇದು ಗೋಪ್ರೋ ಹೋಗುತ್ತೆ. ಇಲ್ಲಿ ಮೈಕ್ ಹಾಕ್ಬೋದು, ಇಲ್ಲಿ ಬೇಕಾದ್ರೆ ನೀವು ಚಾರ್ಜಿಂಗ್ ಏನೋ ಹಾಕೊಬೋದು. ಸೊ 2 ಟೈಪು ಔಟ್ಪುಟ್ ಇದೆ, 1 ಟೈಪ್ ಇನ್ಪುಟ್ ಇದೆ. ಸೊ ನಿಮಗಿದು ಆ್ಯಕ್ಚುಲಿ MRP ಇರೋದು 4500. ಸೊ ನಾನು ಇದು ತೊಗೊಂಡಿದ್ದು ಆದೇಶದಲ್ಲಿ ತೊಗೊಂಡೆ 4.4ಗೆ ಕೊಟ್ಟರು. ಸೊ ವಿತ್ 1 year ವಾರಂಟಿ ಬರುತ್ತೆ. ನಿಮಗೆ ಬಿಲ್ ಇಟ್ಕೊಂಡು ಹೋದರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಒರಿಜಿನಲ್ ಗೋಪ್ರೋ ಅಡಾಪ್ಟರು 1 year ವಿತ್ ವಾರಂಟಿ ಬರುತ್ತೆ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಯು ಕ್ಯಾನ್ ಗೋ ಆನ್ ಕ್ಲೇಮ್ ಇಟ್. ಸೊ ಇಷ್ಟು. ಮತ್ತು ಇದ್ರ ಜೊತೆಗೆ ಒಂದು 3.5 mm ಮೈಕ್ ಕೂಡ ಬೇಕು. ಮೈಕ್ ತುಂಬ ಹುಡುಕಾಡ್ದೆ ಇವತ್ತು, ಎಲ್ಲೂ ಸಿಗಲಿಲ್ಲ ನನಗೆ. ಬಟ್ G2 ಅಂತ ಒಬ್ಬಿದ್ದಾರೆ, ಅವ್ರ ಕೇಳಿದ್ದೀನಿ, ಅವ್ರು ತರಿಸ್ಕೊಡ್ತೀನಿ ಅಂತ ಹೇಳಿದರೆ ತೊಗೊಂಡು ತಕ್ಷಣ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈಗ ಸದ್ಯಕ್ಕೆ ಇಷ್ಟಿದೆ ನನ್ನ ಸೆಟಪ್. ಸೊ ಇದರಲ್ಲಿ ಮೋಟೋವ್ಲಾಗು ಆರಾಮ್ಸೆ ಮಾಡ್ಬೋದು. ಆ್ಯಕ್ಚುಲಿ ಎಷ್ಟಾಗುತ್ತೆ ಗೊತ್ತಾ ನಿಮಗೆ ಓವರಾಲ್ ಕಾಸ್ಟ್ ಗೋಪ್ರೋ ತೊಗೊಂಡ್ರೆ? ಸೊ ಇದೊಂದು 40,000 ಅಂದ್ಕೊಳ್ಳಿ, ಇದೊಂದು 1,200, 3,250. ಸೊ ಇದೊಂದು 4,400. ಆಲ್ ಟುಗೆದರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ 5,000 ಇಲ್ಲಿ ಆಗುತ್ತಲ್ಲ ಅವರು. ಸೊ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಮೋಟೋವ್ಲಾಗಿಂಗ್ ಚೀಪ್ ಅಂತ ಯಾರು ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬೇಕು ನಮಗೆ. ಅಯ್ಯೋ ದೇವರೇ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೋಟೋವ್ಲಾಗಿಂಗ್ ಎಕ್ವಿಪ್ಮೆಂಟ್ಸು. ಸೊ ಇಷ್ಟಿದ್ರೆ ಆರಾಮ್ಸೆ ಮೋಟೋವ್ಲಾಗ್ ಮಾಡ್ಬೋದು. ಮೈಕ್ ಒಂದು ಮಿಸ್ಸಿಂಗ್ ನೋಡಿದ್ರಲ್ಲ. ಸೊ ಇವಾಗ ತೋರಿಸಿದ್ದು ಎಷ್ಟು ಗೋಪ್ರೋ ಹೀರೋ 9 ಅನ್ಬಾಕ್ಸಿಂಗ್ ವಿಡಿಯೋ ಫುಟೇಜು. ಗೋಪ್ರೋ ಹೀರೋ 9 ತೊಗೊಂಡ್ರೆ ಏನೇನು ಬರುತ್ತೆ ನಿಮಗೆ ಎಲ್ಲ ತೋರಿಸ್ತೆ. ಸೊ ಇದಿಷ್ಟು ಗೋಪ್ರೋ ಹೀರೋ 9 ಬಗ್ಗೆ. ಮತ್ತು ನಿಮ್ಮೆಲ್ಲರಿಗೂ ಇನ್ನೊಂದು ಖುಷಿಕರ ವಿಷಯ ಹೇಳ್ಬೇಕು. ನಾನು ನನ್ನ ಗೆಳೆಯ, ನನ್ನ ದೋಸ್ತ ಇವತ್ತು ಟಾರ್ ತಗೊಂಡ. ಅದೊಂದು ಡ್ರೀಮ್ ಕಾರು. ಸೊ ನನ್ನ ಕಡೆಯಿಂದ ಎಂಟೈರ್ ಟ್ರಾವೆಲ್ ಸ್ಟೋರೀಸ್ ಟೀಮ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ ದೋಸ್ತ. ನಾಳೆ ಹೋಗ್ತಾ ಇದ್ದೀವಿ, ಅಲ್ಲೂ ಫಸ್ಟ್ ವ್ಲಾಗು ಈ ಕ್ಯಾಮ್ರಾದಲ್ಲಿ ನನ್ನ ದೋಸ್ತನದು ಟಾರ್ ತಗೊಳ್ತಾರೆ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ವೀಡಿಯೋ ಗೋಸ್ ಟು ಹಿಮ್, ಡೆಡಿಕೇಟೆಡ್ ಟು ಹಿಸ್ ಬ್ಲ್ಯಾಕ್ ಬ್ಯೂಟಿ. ಸೊ ಅಲ್ಲಿ ಸಿಗೋಣ ಎಲ್ಲರೂ. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.